ಬಿಗ್ ಬಾಸ್ ಅನ್ನೋದು ಒಂದು ಅಂದ್ರೆ ಪ್ಲಾಟ್ಫಾರ್ಮ್. ಅದನ್ನ ನೋಡಿ ಸರ್, ಡಿ ಕೆ ಶಿ ಅವರು ಕ್ಲೋಸ್ ಮಾಡ್ಬೇಕು ಅಂದ್ರೆ ಯಾವಾಗಲೂ ಮಾಡ್ಬೋದಾಯ್ತು ಅಲ್ವಾ? ಇದು ಪಬ್ಲಿಸಿಟಿ ಗಿಮಿಕ್ ಆಗಿದೆ, ಪಬ್ಲಿಸಿಟಿ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಸ್ವಲ್ಪ ವೈಬ್ರೇಷನ್ ಕೊಟ್ರೆ, ಪಬ್ಲಿಕ್ ಗೆ ವೈಬ್ರೇಷನ್ ಕೊಟ್ರೆ ಸ್ವಲ್ಪ ಶೇಕ್ ಆಗ್ತಾರೆ. ಏನಾಗುತ್ತೆ, ನಾಳೆ ಏನಾಗ್ಬೋದು, ಕ್ಲೋಸ್ ಆಗ್ಬಿಡ್ತಾ ಏನು, ಈ ರೀತಿ ಫೀಲ್ ಬರ್ಲಿ ಅಂತ ಹೇಳೋ ಒಂದು ಕಾರಣದಿಂದ ಈ ರೀತಿ ಒಂದು ಗಿಮಿಕ್ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಓಪನ್ ಆಯ್ತಾ ಸರ್? ಆಗ್ಲೇ ಇಲ್ಲ, ಏನಿಲ್ಲ ಸರ್, ಹಾಗೆ ಆಯ್ತಲ್ಲ. ಯಾಕೆ ಅನ್ಸುತ್ತೆ ಅಂದ್ರೆ ಇದು ಪಬ್ಲಿಕ್ ಇದು ಗಿಮಿಕ್ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ಆ ಹುಡುಗಿ ಹೋದ 6 ಅವರ್ಗೆನೆ ಮೊದಲನೇ ದಿನನೇ ಹುಡುಗಿನ ಎಲಿಮಿನೇಟ್ ಮಾಡ್ತಾರೆ, ಮಾಡಿ ಮನೆಗೂ ಕಳ್ಸಲ್ಲ, ಎಲ್ಲೂ ಕಳ್ಸಲ್ಲ, ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. 2-3 ದಿನ ಆದ್ಮೇಲೆ ಮತ್ತೆ ಒಳಗಡೆ ಕರ್ಕೋತಾರೆ. ಇದೇನಿದು ಆಟದ ತಂತ್ರ ಗೊತ್ತಾಗ್ತದೆ. ಏನಂದ್ರೆ ನೋಡಿ, ಇವಾಗ ಪ್ರಮೋಷನ್ ಗಿಮಿಕ್ ಹೇಳಿದ್ನಲ್ಲ, ಇವಾಗ ಸುದೀಪ್ ಸರ್ ಇರ್ಲಿ, ಈಗ ಆ ಹುಡುಗಿನ ಅಲ್ಲಿ ಒಂದು ಮರೆ ಮಾಡಿದಕ್ಕೋಸ್ಕರ ನಿಮ್ ಬಾಯಲ್ಲೆಲ್ಲ ಚರ್ಚೆ ಬಂತು. ಅವು ಯಾವ ಕರಾವಳಿ ಕಡೆಯಿಂದ ಆಗ್ಲಿ, ಇಲ್ಲಿ ಆಗ್ಲಿ, ಬ್ಯಾಂಗ್ಳೂರು ಎಲ್ಲಾ ಪಬ್ಲಿಕ್ ಕೂಡ ಅವ್ರಿಗೆ ಚೆನ್ನಾಗಿರೋದು ಇದ್ದಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು. ಅದನ್ನ ಅಲ್ಲೊಂದು ಟ್ವಿಸ್ಟ್ ಕೊಟ್ರು ಸರ್. ಟ್ವಿಸ್ಟ್ ಕೊಟ್ಟು ಆಮೇಲೆ ಕರ್ಸ್ಕೊಳ್ಳೋಂತ ಒಂದು ವ್ಯವಸ್ಥೆ ಮಾಡಿದ್ರು. ಅಲ್ಲ, ಇದೇ ತರ ತಮಿಳಲ್ಲಿ ಒಂದ್ಸಾರಿ ಈ ತರ ಮಾಡಿದ್ರು. ಅವ್ರದ್ದೇನ ಕಾಪಿ ಮಾಡ್ತಾ ಇದ್ರೆ ಅದು ಬಿಗ್ ಬಾಸ್ ಗೆಲ್ಲಿಸ್ಬೇಕು, ಜನಗಳಿಗೆ ರೊಚ್ಚಿಳಿಸ್ಬೇಕು, ಉಚ್ಚಿಬಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಇವರೇ ಮಾಡ್ತಾ ಇದಾರ ಅಥವಾ ಏನಿದೆ ಅರ್ಥ ಆಗ್ತಿಲ್ಲ ಸರ್. 100% ಅದೇ ಸರ್, ಎಲ್ಲಾನು ಅಷ್ಟೇ, ಎಲ್ಲ ಅದೇನೆ ಆಯ್ತಾ. ಒಂದ್ರಿಂದ ಒಂದ್ ಕಾಪಿ ಹಿಂಗೆ ಹೋಗ್ತಾ ಇದೆ ಇದು ಆಯ್ತಾ. ಇವಾಗ ನೋಡಿ, ಹುಡುಗಿನ ಆತರ ಮಾಡಿದ್ರ, ಅದಾಗ ಎಷ್ಟು 2 days 1 week ಆಗ್ಲಿಲ್ಲ, ಆಗ್ಲೇ ಬಿಗ್ ಬಾಸ್ ಬ್ಯಾನ್ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರ. ಅಂದ್ರೆ ಬಿಗ್ ಬಾಸ್ ಬ್ಯಾನ್ ಆಗ್ಲಿಲ್ಲ, ಜಸ್ಟ್ ಅಲ್ಲೊಂದು ವಾತಾವರಣ ಅದೇನೋ ವಾಲ್ಯೂಮ್ ಇದು ಪೊಲ್ಯೂಷನ್ ಇದರಿಂದ ಚೇಂಜ್ ಆಗಿರೋದ್ರಿಂದ ಇದೊಂದು ಸಮಸ್ಯೆ ಆಯ್ತು ಸರ್, ಅಷ್ಟೇ. ಸರ್, ಈಗ ಸುದೀಪ್ ಅವರು ಹೇಳ್ತಾರೆ ಲಾಸ್ಟ್ ವೀಕ್ ಮಾತಾಡುವಾಗ, ಜನ ಈ ಕಾರ್ಯಕ್ರಮನ ತುಂಬಾ ಭಕ್ತಿ ಪ್ರೀತಿಯಿಂದ ನೋಡಕ್ ಕಾಯ್ತಾ ಇರ್ತಾರೆ. ನೀವು ನೋಡ್ರಿ ಹಿಂಗಾಡ್ತೀರಿ, ನಾನ್ ನೋಡ್ರಿ ಇಂತೆಂತ ಪೇಸ್ ಮಾಡಿ ಈ ಕಾರ್ಯಕ್ರಮ ನಡೆಸ್ತೀನಿ, ಹೋಗೋರಿದ್ರೆ ಎಲ್ಲ ಹೊಟ್ಬಿಡಿ ಅಂತಾರು. ಅದು ಯಾರೋ ಮಾಲು ನಿಪ್ಪಾಳು ಅನ್ನೋನು, ನಾನು ಹೊಟ್ಟಕ್ನಿ ಅಂತಿದ್ದವನು ಹೋಗಿ ಬಾಗಿಲು ತೆಗ್ದಿದೆ ಅಂದ್ರೆ ಹೋಗಿ ಯಾರು ರೆಡಿ ಇಲ್ಲ, ಅಲ್ಲಿರೋರು ಯಾರು ರೆಡಿ ಇಲ್ಲ. ಜಗಳ ಆಡುವಾಗ ಅಂದ್ರೆ ಇಲ್ಲಿ ಹೋಗೋರೆಲ್ಲರೂ ಕೂಡ ಜಗಳಾಡಿ ನಾನ್ ಸರಿ ಅನ್ನಿಸ್ಕೋಬೇಕು ಅನ್ನಿಸ್ಕೋ ಒಳಗಡೆ ಹೋಗ್ತಾರ, ಅಥವಾ ಅವ್ರ ಮಾನಸಿಕವಾಗಿ ಅಂತದ್ ಏನ್ ಆಗದೆ ಇದ್ರು ಆಗ್ತದಲ್ಲ ಅವ್ರ ಒಳಗಡೆ. ಸರ್, ಇಷ್ಟೇ ಕಾನ್ಸೆಪ್ಟ್ ಇಷ್ಟೇ ಅಲ್ಲಿ ಆಯ್ತಾ. ಹೋಗ್ತೀನಿ ಅನ್ನೋರು ಯಾರು ಹೋಗಲ್ಲ ಸರ್ ಅಲ್ಲಿ. ನಾನು ಬೆಳಿಬೇಕು, ನಾನು ಇವಾಗ ಎಂತಕ್ಕೆ ಹೋಗಿರ್ತೀನಿ ಸರ್ ಎಕ್ಸಾಮ್ ಹೋಗೋದೇ ನಾನು ಬರೆಯಕ್ಕೆ ಅಂತ. ನಾನು ಎಕ್ಸಾಮ್ ಅರ್ಧದಲ್ಲಿ ಬಿಟ್ಟು ಬರ್ತೀನ ಸರ್, ಯಾವ್ದೇ ಕಾರಣಕ್ಕೂ ಬಿಟ್ಟು ಬರಲ್ಲ ಸರ್ ಆಯ್ತಾ. ನಾನೇನು ಇದಾಗಿರಲ್ಲ ಅಲ್ಲಿ ಆಯ್ತಾ. ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ, ಬರೆಯಕ್ ಬಂದ್ಮೇಲೆ ನಾನು ಕಂಪ್ಲೀಟ್ ಮಾಡೇ ಹೋಗೋದು. ಅರ್ಧದಲ್ಲಿ ಹೋಗ್ತೀನಿ ಸರ್, ಯಾವ್ದೇ ಕಾರಣಕ್ಕೂ ಹೋಗಲ್ಲ ಸರ್ ಆಯ್ತಾ. ಎಲ್ಲ ಗಿಮಿಕ್ ಸರ್, ಸುಮ್ಮನೆ ಹೋಗ್ತೀನಿ ಅನ್ನೋದು, ಆ ಡೋರ್ ತೆಗೆಯೋದು ಎಲ್ಲ ಸರ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಹೋಗ್ತೀನಿ ಅಂದಾಗ ಒಂದು ಡೋರ್ ಓಪನೇಷನ್ ಅಲ್ಲೊಂದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್. ಅಂದ್ರೆ ಜಾಹೀರಾತು ಕೊಡ್ತಾರೆ. ಜನಗಳು ಒಂದು ಕ್ಯೂರಿಯಾಸಿಟಿ ತುಂಬಾ ಸ್ಟ್ರಾಂಗ್ ಆಗಿ ಮೈಂಡ್ ಅಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಆದ್ಮೇಲೆ ಮತ್ತೆ ಆ ಡೋರ್ ಕ್ಲೋಸ್ ಸರ್, ಅವರೆಲ್ಲ ಜನ ಸಮಾಧಾನ ಆಗಿರ್ತಾರೆ, ಆಮೇಲೆ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಸರ್, ಅಷ್ಟೇ ಸರ್. ಆಮೇಲೆ ಮತ್ತೆ ಇನ್ನೂ ಇರುತ್ತೆ ಸರ್, ಇದಿಷ್ಟೇ. ನೀವು ತಗೊಂತ ಇರೋದು 2ನೇ ವಿಕ್ತ 3ನೇ ವಿಕ್ತ. ನೆಕ್ಸ್ಟ್ ನೋಡಿ ಸರ್, ಇನ್ನೊಬ್ಬ ಯಾರನ್ನ ಅರೆಸ್ಟ್ ಆದ್ರೂ ಆಗದ ಸರ್, ಏನಾರ ಆದ ಸರ್. ಸರ್ ಎಲ್ಲ ಗಿಮಿಕ್ ಸರ್. ನೋಡಿ ಸರ್, ಈ ಕಾನ್ಸೆಪ್ಟ್ ಮುಗಿಯೋವರೆಗೂ ಇನ್ನ ಏನಾರ ಉಲ್ಟಾ ಸೀದಾ ಎಲ್ಲಾ ತರ ಚೇಂಜಸ್ ಆಗ್ತಾನೆ. ಯಾಕಂದ್ರೆ ನೀವ್ ಹೇಳೋ ಸತ್ಯ. ಹೋದ್ ಸರಿ ಪ್ರದೀಪ್ ಈಶ್ವರ್ನ ಇದಕ್ಕಿದ್ದಂಗೆ MLA ಕರ್ಸ್ಬಿಟ್ಟಿದ್ರು, ಯಾರನ್ನ ಒಬ್ಬನ ಜೈಲಿಂದ ಅದೇನೋ ಹುಲಿ ಉಗ್ರ ಸಮಸ್ಯೆಗೆ ಅಲ್ಲಿಂದ ಕರ್ಕೋದ್ರು. ಇದೇಂದ್ರೆ ಏನಿದು ಸಮಾಜಕ್ಕೆ ಅದೆಲ್ಲ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ನಡೀತಾ ಇರಲಿಲ್ಲ ಸರ್. ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟಿರೋದು ಸರ್, ಅದೆಲ್ಲ ನಡೀತಾ ಇರೋದಕ್ಕೋಸ್ಕರ ಬಿಗ್ ಬಾಸ್ ಸರ್. ಅದಕ್ಕೆ ಪ್ರತಿ ಸಾರಿ ಒಂದೊಂದು ಏನೇನಾದ್ರು ಗಿಮಿಕ್ ಮಾಡ್ತಾರೆ ಅಂತ. ಖಂಡಿತ ಸರ್, ಗಿಮಿಕ್ ಅಲ್ಲೇ ಆಟ ನಡೀತಾರೆ ಸರ್. ಈ ಸರಿನು ಜಾನ್ವಿ ಅಂತ ಬಂದಾಗ ಜಾನ್ವಿ ಅವರು ಡೈವರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಅದೊಂದು ದೊಡ್ಡ ಸುದ್ದಿ ಆಗೋಯ್ತು ಸರ್. ಜಾನ್ವಿ ಅವ್ರು ಬಂದ್ಬಿಟ್ಟು ನಾನ್ ನೋಡ್ದಂಗೆ ಅವ್ರದ್ದು ಆಕ್ಚುಲಿ ನ್ಯೂಸ್ ಅದೆಲ್ಲ ನಾನು ನೋಡ್ತಾನೆ ಇದ್ದೆ, ಫಸ್ಟ್ ಇಂದ ನೋಡ್ತಾನೆ ಇದ್ದೆ ನಾನು ಆಗಿಂದನು. ಒಳ್ಳೆ ಕ್ಯೂಟ್ ಫ್ಯಾಮಿಲಿ ಇತ್ತು, ಇದಿತ್ತು. ಬಟ್ ಅವರು ಒಂದು ಫ್ಯಾಮಿಲಿ ಬಿಟ್ಟು ಹೊರಗಡೆ ಬರಬಾರ್ದಾಯ್ತು. ಅವ್ರದ್ದೇನೋ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಏನಿದೆ ಅವ್ರದ್ದು ಫೈನಲ್ ಆಗಿ, ಅವ್ರ ಫ್ಯಾಮಿಲಿ ವಿಷಯ ನಮ್ಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ಒಂದು ಕ್ಯೂಟ್ ಫ್ಯಾಮಿಲಿ. ಎಲ್ಲೋ ಮಿಸ್ ಮಾಡ್ಕೊಂಡು ಈ ರೀತಿ ಬಂದು ಆರ್ಟಿಸ್ಟ್ ಆಗೋದು, ನನ್ಗೆ ಆರ್ಟಿಸ್ಟ್ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಾಂಪ್ರ ಆಗಿ ಏನೋ ಒಂದು ಮಾಡ್ಬೋದಾಯ್ತು, ಅವ್ರ ಹತ್ರ ಪರ್ಮಿಷನ್ ತಗೊಂಡೆ ಅಂತ ಅನ್ಕೊಂಡೆ. ಬಟ್ ಈ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕಾಗಿ ಅವ್ರನ್ನ ಬಿಟ್ಟು ಈ ರೇಂಜ್ ಅಲ್ಲಿ ಇದ್ ಮಾಡ್ತಾ ಇದ್ರೆ ಅಂದಾಗ ಎಲ್ಲೋ ಒಂದ್ ಮನ್ಸಿಗೂ ನೋವಾಗುತ್ತೆ. ಯಾಕಂದ್ರೆ ಒಂದ್ ಫ್ಯಾಮಿಲಿ ಸರ್, ಯಾರೇ ಆಗ್ಲಿ ಒಂದ್ ಫ್ಯಾಮಿಲಿ ಕಟ್ಟಾದಾಗ ಬೇಜಾರಾಗಲ್ಲ ಸರ್. ಅಟ್ಲೀಸ್ಟ್ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಂಥದ್ದೇ ಇರುತ್ತೆ. ಯಾವ್ದು ಏನ್ ಬಗೆಹರಿಸ್ತೀರಾ ಯಾವ್ದು ಇಲ್ಲ ಸರ್, ಸಮಸ್ಯೆಗಳು ಬಗೆಹರಿಸುವಂತದ್ದು ಇತ್ತು. ಅದೇ ಒಬ್ಬೊಬ್ರು ಮೈಂಡ್ ಒಂದ್ ಮೆಂಟಾಲಿಟಿ, ನನಗೆ ಬೆಳ್ಳೇಬೇಕು, ನನ್ಗೆ ಯಾರು ಬೇಡ ಅಂತ ಬಂದಾಗ, ಯಾವ ಸಿನಿಮಾ ಲ್ಯಾಂಡ್ ಅಂದಾಗ ನಿಮ್ಗೆ ಗೊತ್ತಿರೋ ಸರ್ ಆಯ್ತಾ, ಎಲ್ಲಾನು ಬಿಟ್ಟು ಬರುವಂತದೇ ಇರ್ತಾರೆ. 99% ಹೆಣ್ಮಕ್ಳುಗಳು ಬಂದೇ ಬರ್ತಾರೆ. ಆದ್ರೆ ಎಲ್ಲಾರು ಬರ್ತಾರೆ ಅಂತ ಹೇಳ್ತಾ ಇಲ್ಲ. 99% ಒಲವು ಈ ಕಡೆ ಬಂದಾಗ, ಆ ಕಡೆ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಆ ತಪ್ಪು ಅಂತ ಹೇಳಿ ಹೈಲೈಟ್ ಮಾಡಿ ಬರುವಂತವ್ರು ಇರ್ತಾರೆ ಸರ್. ಈಗ ವ್ಯಕ್ತಿತ್ವಗಳ ನಡುವೆ ನಡೆಯುವಂತ ಆಟ ಬಿಗ್ ಬಾಸ್ ಅಂತ ಅವಾಗಿಂದ ಹೇಳ್ತಾ ಇದಾರೆ. ಇಲ್ಲಿ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಈಗ ಯಾರ್ದೋ ಡೈವರ್ಸ್ ಆಗಿದೆ, ಯಾರ್ದೋ ಗಂಡ ಬಿಟ್ಟಿದ್ದಾರೆ ಅಂತ ಒಂದು ದೊಡ್ಡ ಮೀಡಿಯಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ನೋಡುವಂತವ್ರು ಯೂತ್ಸು, ಅದರಲ್ಲಿ ಹೆಣ್ಮಕ್ಳುಗಳು ತುಂಬಾ ಜನ ನೋಡ್ತಾರೆ. ಆತರ ನೋಡೋದ್ರಿಂದ ಇವತ್ತು ಆಲ್ರೆಡಿ ವಾರಕ್ಕೆ, 1 ತಿಂಗಳಿಗೆ, 2 ವರ್ಷಕ್ಕೆ, 3 ವರ್ಷಕ್ಕೆ, 1 ದಿನಕ್ಕೆ ಡೈವರ್ಸ್ ಗಳಾಗ್ತಾ ಇದೆ. ಈ ತರದ ಚರ್ಚೆ ಮಾಡೋ ಅವಶ್ಯಕತೆ ಇದೆಯಾ ಅಲ್ಲಿ? ಅಂತವ್ರ ಅವಶ್ಯಕತೆ ಇದೆಯಾ? ನೀವು ಕರೆಕ್ಟ್ ಕ್ವಶನ್ ಕೇಳಿದ್ರೆ ಸರ್, ನಾವು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀವಿ? ಕರೆಕ್ಟ್ ಅಲ್ಲ ಸರ್? ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀವಿ?
ಇವಾಗ ಗಂಡ ಬಿಟ್ಟಿರೋರು ಸ್ಟೇಜ್ ಮೇಲೆ ಒಂದು ಟಾಪ್ ಆಗಿ ಎಲ್ಲ, ಯಾಕಂದ್ರೆ ಎಲ್ಲ ಅನುಸರಿಸ್ತಾ ಇರ್ತಾರೆ. ಏನ್ ಗೊತ್ತಾ, ಅನುಸರಿಸ್ತಾ ಇರ್ತಾರೆ. ನೋಡು ನನ್ಗೆ ಅಡ್ಜಸ್ಟ್ ಆಗ್ಲಿಲ್ಲ, ಬಂದ್ಬಿಟ್ಟೆ ನಾನು ಸ್ಟೇಜ್ ಮೇಲೆ ಬಿಗ್ ಬಾಸ್ ಆಡ್ತಾ ಇದೀನಿ, ನಾನು ಆರ್ಟಿಸ್ಟ್, ನಾನು ತುಂಬಾ ಕಷ್ಟ ಬಿದ್ದೀನಿ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದನ್ನೇ ಅನುಕರಣೆ ಮಾಡೋರು ತುಂಬಾ ಜನ ಇರ್ತಾರೆ ಸರ್. ಹೌದು ಸರ್. ನನಗೂ ಬಿಡ ಇನ್ನೊಂದೇನೋ, ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀನಿ, ಬಿಟ್ಟು ಬರ್ತೀನಿ, ಬೇರೆ ರೀತಿನೇ ಬದುಕ್ತೀನಿ ಅನ್ನೋ ಒಂದು ಸಮಯ ಬಂದ್ಬಿಟ್ಟಿದೆ ಸರ್ ಆಲ್ರೆಡಿ. ಆಯ್ತಾ, ಈಗ ಅವ್ರು ಆಗ್ಬಿಟ್ಟಿದ್ದಾರೆ ಜನ, ಬಿಟ್ಟು ಹೊರಗಡೆ ಬಂದು ಈ ತರ ಚೆನ್ನಾಗವ್ರೆ ಅಂದಾಗ ಎಷ್ಟೋ ಹೆಣ್ಮಕ್ಳಿಗೆ ಅದೇ ತರ ಮನಸ್ಥಿತಿ ಬರಲ್ಲ ಸರ್. ಖಂಡಿತವಲ್ಲ ಆ ರೀತಿ ಆಗ್ತಾನೆ. ಈ ರೀತಿ ಸಮಾಜದಲ್ಲಿ ತುಂಬಾನೇ ಬ್ಯಾಡ್ ಮೆಸೇಜ್ಗಳು ಹೋಗ್ತಾನೆ ಇದೆ ಸರ್. ನಾನು ಒಂದ್ ಕಡೆ ಕೇಳಿದ್ದೆ ಸರ್, ಒಂದಷ್ಟು ಜನ ತುಂಬಾ ಸ್ವಲ್ಪ ವಯಸ್ಸಾದಂತವ್ರು, ಸ್ವಲ್ಪ ತಿಳುವಳಿಕೆ ಇರೋರು ಮಾತಾಡ್ತಿದ್ರು. ಇವರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡ್ತಾರೆ, ಈ ಬಿಗ್ ಬಾಸ್ ಅಲ್ಲಿ ಆ ಹೆಣ್ಮಕ್ಳು ಹಾಕೊಳ್ಳೋ ಚಡ್ಡಿ, ಹಾಕೊಳ್ಳೋ ಬನೀನು, ಇವ್ರು ಹಾಕೊಳ್ಳೋ ಮೈಯೆಲ್ಲ ಬಿಚ್ಕೊ ಓಡಾಡೋದು, ಈ ಕಾರ್ಯಕ್ರಮ ನೋಡಿದ್ರೆ ಇದೇನ್ ಕಾರ್ಯಕ್ರಮ ಅಂತಾರ, ಬಟ್ಟೆಗೆ ಒಂದು ಇದ್ದಿರ್ಬಾರ್ದ, ಬಿಗ್ ಬಾಸ್ ಕಾದ್ರೂ ಗೊತ್ತಾಗುತ್ತೆ ಬೇಡವಾ? ಈ ತರ ಒಂದ್ ರೀತಿ ಟೈಟ್ ಆಗಿ ಓಪನ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡು ಗಂಡ್ ಮಕ್ಳಾಗಿರ್ಬೋದು ಎಲ್ಲ ಫ್ಯಾಮಿಲಿ ಕಾರ್ಯಕ್ರಮ ಅಂತ ಹೇಳ್ತಾರೆ. ಈ ತರದ ಅವಶ್ಯಕತೆ ಇರುತ್ತಾ ಬಟ್ಟೆಗಳದ್ದು? ಸರ್ ಏನಾಗಿದೆ ಅಂದ್ರೆ ನಮ್ಮ ಜನರೇಷನ್ ಹಂಗಿದೆ, ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಜನ ಎಲ್ಲ. ನೀವು ಹೋಗಿ ಅಲ್ಲಿ ರಾಮಾಯಣ ಮಹಾಭಾರತ ಮಾಡ್ತೀನಿ ಬಿಗ್ ಬಾಸ್ ಅಂದ್ರೆ ಯಾವ್ದೇ ಕಾರಣಕ್ಕೂ ಜನ ತಗೊಳ್ಳೋದ ಸರ್? ತಗೊಂತಾರ ಸರ್? ತಗೊಳ್ಳಲ್ಲ. ಯಾವ್ದೇ ಕಾರಣಕ್ಕೂ ನೋಡೋದ ಸರ್? ಸರ್ ಜನಗಳಿಗೆ ಬೇಕಾಗಿರೋದು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಅವ್ರು ಅದೇ. ಬಟ್ ಏನಾಗುತ್ತೆ ಅಂದ್ರೆ ಈಗ ನೋಡಿ, ಒಬ್ಬೊಬ್ರು ವೈಯಕ್ತಿಕ ಅವ್ರದ್ದು ಶಾರ್ಟ್ಸ್ ಹಾಕೊಳ್ಳೋದು ಅದು ಅವ್ರ ವೈಯಕ್ತಿಕ. ಇಲ್ಲಿ ಅದೇ ಸ್ಟೇಜ್ ಮೇಲೆ ಅವ್ರು ಪೌರಾಣಿಕ ತರ ಒಂದು ಗದೆ ಇಟ್ಕೊಂಡು ಇದೆಲ್ಲ ಮಾಡಿದ್ರೆ ತಗೊಳ್ಳೋಂತ ಖಂಡಿತ ಅಲ್ಲ ಸರ್ ಬಿಗ್ ಬಾಸ್ ಅಲ್ಲಿ. ಸರ್ ನೀವು ಕೂತ್ಕೊಂಡು 3 ಅವರ್ ನೋಡ್ತೀರಾ ಸರ್? ಯಾವ್ದೇ ಕಾರಣಕ್ಕೂ ನೋಡೋದ ಸರ್? ಆಯ್ತಾ, ಅದೇ ಹೇಳಿ ಶಾರ್ಟ್ಸ್ ಅದು ಇದು ಹಾಕೊಂಡು ಹೋದ್ರೆ ಎಲ್ಲಾರು ಆ ಕಡೆ ಹೋಯ್ತಾರೋ, ಈ ಕಡೆ ತಿರ್ಗಿ ನೋಡ್ಬಿಟ್ಟು ಹೋಗ್ತಾನೆ ಸರ್, ಅಷ್ಟೇ ಸರ್. ಯಾಕಂದ್ರೆ ನೀವು ಬಟ್ಟೆ ಅಂಗಡಿಲಿ ಇದ್ರಿ, ತುಂಬಾ ಜನ ಬಂದು ಅಂತ ಬಟ್ಟೆನೆ ತಗೋತಾರ ಅನ್ಸುತ್ತೆ, ನಿಮ್ಗೆ ಅನುಭವ ಇದೆ ಅನ್ಸುತ್ತೆ ಸರ್. ಬಟ್ಟೆ ನೋಡಿ ಅವ್ರ ವೈಯಕ್ತಿಕ, ನಿಮ್ಗೆ ಪಂಚೆ ಇಷ್ಟ ಆಗ್ಬೋದು, ಅವ್ರಿಗೆ ಸ್ಕರ್ಟ್ ಇಷ್ಟ ಆಗ್ಬೋದು, ಅವ್ರಿಗೆ ಟಾಪ್ ಇಷ್ಟ ಆಗ್ಬೋದು, ಒಬ್ರಿಗೆ ಶೇರ್ವಾನಿ ಇಷ್ಟ ಆಗ್ಬೋದು. ಬಟ್ಟೆ ಬಂದು ಅವ್ರ ವೈಯಕ್ತಿಕ ಸರ್. ಅದು ಅಂದ್ರೆ ಜನಕ್ಕೆ ಏನ್ ಬೇಕಾಗಿದೆ ಅದನ್ನೇ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ. ಅವ್ರು ನಮ್ಗೆ ಇವಾಗ ಬಂದು ನಿಮ್ಗೆ ಶಾರ್ಟ್ಸ್ ಬೇಕು ಅಂದ್ರೆ ನಾನು ಕೊಡಲ್ಲ ಅನ್ನಕ್ಕಾಗಲ್ಲ ಸರ್. ನೀವು ಶಾರ್ಟ್ಸ್ ಹಾಕೊಂಡೆ ಗೋವಾ ಹೊಡಿತೀರಾ, ಟ್ರಿಪ್ ಬಿಗ್ ಬಾಸ್ ಕೂಡ ಹೋಗ್ತೀರಾ, ನಾವ್ ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಸರ್. ನಂದೇನ್ ಬಿಸ್ನೆಸ್ ಅಷ್ಟೇ ಅದು. ನಾನ್ ಬಿಸ್ನೆಸ್ ಪ್ರಕಾರ ಹೋದ್ರೆ ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಸರ್. ಆಯ್ತಾ, 1 ಪೀಸ್ ಕೊಡ್ತೀರಾ, 2 ಪೀಸ್ ಕೊಡ್ತೀರಾ ಅಂತ ಕೇಳಂಗಿಲ್ಲ ಸರ್. ಹೆಣ್ಮಕ್ಳು ಏನ್ ಕೇಳ್ತಾರ ಕೊಡ್ತೀರಾ, ಹುಡುಗರು ಏನ್ ಕೇಳ್ತಾರ ಕೊಡ್ತೀರಾ. ಈಗಿನ ಜನರೇಷನ್ ಏನೇನು ಇವಾಗ ಏನೇನು ಕ್ರಿಯೇಟಿವಿಟಿ ಐಟಮ್ ಬಂದಿದೆ ಅದೆಲ್ಲ ನಾನು ಕೊಡೋಂತ ವ್ಯವಸ್ಥೆ ಮಾಡ್ತೀನಿ ಸರ್. ನೀವು ಯಾವ ಸಿನಿಮಾ ಸೀರಿಯಲ್ ಆಕ್ಟ್ ಮಾಡಿದಿರಿ ಸರ್? ಸರ್ ನಾನು ಪ್ರಸ್ತಾ ಅಂತ ಹೇಳ್ಬಿಟ್ಟು ಮೇನ್ ವಿಲನ್ ಆಗಿ ಆಕ್ಟ್ ಮಾಡಿದ್ದೀನಿ. ಯಾವ ಸರ್ ಸಿನಿಮಾ ಹೆಸರು? ಪ್ರಸ್ತಾ ಅಂತ ಹೇಳ್ಬಿಟ್ಟು. ಪ್ರಸ್ತಾ ನಾವು ಮಾತಾಡಿರೋ ವಿಚಾರನ ಅದೇ, ನಿಮ್ ಸಿನಿಮಾನು ಅದೇ. ಖಂಡಿತ. ಆಮೇಲೆ ಬೇರೆ ಆದ್ರೆ ಪ್ರಸ್ತಾದಲ್ಲಿ ಆ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದವ್ರು ಗೊತ್ತಿರುತ್ತದು. ಒಂದು ಹಳ್ಳಿಯ ವಾತಾವರಣದಲ್ಲಿ ನಡೆಯುವಂತದ್ದು, ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇರುವಂತ ಸಿನಿಮಾ ಸರ್. ಅದಲ್ದೇನೆ ಬೇರೆ ಇನ್ಯಾವ್ದು ಮಾಡಿದ್ದೀರಾ ಸರ್? ಸರ್ ಅಂಬಾಸಿಡರ್ ಅಂತ ಒಂದು ಮೂವಿ ಮಾಡಿದೀನಿ, ಕೃತಕ ಅಂತ ಮಾಡಿದೀನಿ, ಸುಮಾರು ಮೂವಿ ಮಾಡಿದೀನಿ ಮೇಡಮ್. ಸುಮಾರು ಸೀರಿಯಲ್ ಕೂಡ ಮಾಡಿದೀನಿ ಸರ್. ಕಮಲಿ ಮಾಡಿದೀನಿ, ಕುಲವಧು ಮಾಡಿದೀನಿ, ಮುದ್ದುಲಕ್ಷ್ಮಿ, ಸುಬ್ಲಕ್ಷ್ಮಿ ಸಂಸಾರ, ಪದ್ಮಾವತಿ ಎಲ್ಲಾದ್ರಲ್ಲೂ ವಿಲನ್ ಆಗಿ ಮಾಡಿದೀನಿ ಸರ್. ಯಾಕೆಂದ್ರೆ ಎಲ್ಲಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು, ಧಾರಾವಾಹಿಲಿರೋರು ಅದ್ರ ಪರವಾಗಿ ಮಾತಾಡ್ತಾರೆ, ತಪ್ಪು ಯಾರು ಮಾತಾಡಲ್ಲ. ನೀವು ಎಲ್ಲವನ್ನು ಕೂಡ ವಿಸ್ತೃತವಾಗಿ ಮಾತಾಡೋದಲ್ಲ, ಅದಕ್ಕೆ ಖುಷಿ ಆಯ್ತು ಸರ್. ಏನಂದ್ರೆ ನೋಡಿ, ಈಗ ಸರ್ ನನ್ಗೆ ಅದು ಬಂದು ಒಂದು ಎಂಜಾಯ್ಮೆಂಟ್ ಪ್ಲಸ್ ಅಲ್ಲಿ ಹೋದ್ರೆ ಏನೋ ಒಂದು ಸೆಲೆಬ್ರಿಟಿ ಆಗ್ಬೋದು, ಇದ್ ಮಾಡ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ನನ್ ಬಿಸ್ನೆಸ್ ಬಂದ್ ಪಕ್ಕ ಇದೆ ಸರ್, ಬಟ್ಟೆ ಬಿಸ್ನೆಸ್ ಏನಂದು. ಅಲ್ಲಿ ಏನೋ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಕ್ ಮಾತ್ರ ಹೋಗ್ಬೋದು ಅಷ್ಟೇ. ಅದನ್ನೇ ನನ್ನ ಬಿಸ್ನೆಸ್ ಆಗಿ ನಾನು ಅಳವಡಿಕೆ ಮಾಡ್ಕೊಳಕ್ಕಾಗಲ್ಲ ಸರ್. ಕೂದಲು ಎಷ್ಟು ದಿವಸದಿಂದ ಬಿಟ್ಟಿದ್ದೀರಿ ಸರ್? ನಾನು ಸುಮಾರು ವರ್ಷಗಳಿಂದ ಬಿಟ್ಟಿದ್ದೀನಿ ಸರ್. ಸುಮಾರು ವರ್ಷ ಅಂದ್ರೆ ಒಂದು 15-20 ವರ್ಷದಿಂದ ಬಿಡ್ತೀನಿ. ಅದಕ್ಕೆ ಕಟ್ ಮಾಡಿಸ್ತೀನಿ, ಲೈಟ್ ಕಟ್ ಮಾಡಿಸಿ ಇದೇ ಮೇಂಟೈನ್ ಮಾಡಿದ್ದೀನಿ ಸರ್. ಆಯ್ತು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.